ಬಿಜೆಪಿ ನಾಯಕರಿಗೆ ಟೆನ್ಷನ್ ಹೆಚ್ಚಿಸ್ತಾ 4 ಕ್ಷೇತ್ರಗಳು ಹೈ ರಿಸ್ಕ್ ಕ್ಷೇತ್ರಗಳ ನಾಯಕರ ಜೊತೆ ಅಮಿತ್ ಶಾ ಸಭೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಕ್ಷೇತ್ರಗಳು ಸದ್ಯಕ್ಕೆ ಟೆನ್ಷನ್ ಕೊಡ್ತಾ ಇರೋ ಕ್ಷೇತ್ರ. 4 ಕ್ಷೇತ್ರಗಳಲ್ಲಿ ಆಂತರಿಕ ಬಂಡಾಯ ಎದುರಿಸ್ತಾ ಇದೆ ಬಿಜೆಪಿ. ಬಂಡಾಯ ಶಮನದ ಜೊತೆಗೆ ಅಭ್ಯರ್ಥಿಯನ್ನ ಗೆಲ್ಲಿಸೋ ರಣತಂತ್ರ ಹೆಣಿಬೇಕಾಗಿದೆ. ವಿಜೇಂದ್ರ, ಬಿಎಸ್ವೈ, ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಇನ್ನು ನಾಯಕರಿಗೆ ಸಂಘಟನಾ ಪಾಠ ಮಾಡಿದ್ದಾರೆ ಅಮಿತ್ ಶಾ. ಜೆಡಿಎಸ್, ಬಿಜೆಪಿ ಒಟ್ಟಾಗಿ ಕೆಲಸ ಮಾಡಿ ಅಂತ ನೀತಿ ಪಾಠ ಹೇಳಿದ್ದಾರೆ. ಆಯಾ ಕ್ಷೇತ್ರದ ನಾಯಕರಿಗೆ ಗೆಲುವಿನ ಗುರಿ ಕೊಟ್ಟಿದ್ದಾರೆ ಅಮಿತ್ ಶಾ. ಇರೋ ಕ್ಷೇತ್ರಗಳು ಕೂಡ ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲ. ಒಟ್ಟಾರೆ ಮತ್ತೊಮ್ಮೆ ಮೋದಿ ಈ ಘೋಷಣೆಯೊಂದಿಗೆ ನಾವು ಹೊರಡ್ತಾ ಇದ್ದೀವಿ. ಬಿಡ್ರಯ್ಯೋ, ಸಾವಿರಾರು ಜನ ಇರ್ತಾರೆ. ಅದೇನ್ರಯ್ಯ ಒಂದು ಮಾಧುಸ್ವಾಮಿ ಮಾದಪ್ಪನೇ ನನ್ನ ಜೊತೆಲಿ ಇರ್ಬೇಕಾದ್ರೆ ಮಾಧುಸ್ವಾಮಿ ಏನಪ್ಪ ಮಲೆ ಮಾದೇಶ್ವರ ನನ್ನ ಜೊತೆಲಿದ್ದಾರೆ. ಸಮಸ್ಯೆ ಇರೋ ಕ್ಷೇತ್ರಗಳು ಕೂಡ ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲ. ಒಟ್ಟಾರೆ ಮತ್ತೊಮ್ಮೆ ಮೋದಿ ಈ ಘೋಷಣೆಯೊಂದಿಗೆ ನಾವು ಹೊರಡ್ತಾ ಇದ್ದೀವಿ. ಬಿಡ್ರಯ್ಯೋ, ಸಾವಿರಾರು ಜನ ಇರ್ತಾರೆ. ಅದೇನ್ರಯ್ಯ ಒಂದು ಮಾಧುಸ್ವಾಮಿ ಮಾದಪ್ಪನೇ ನನ್ನ ಜೊತೆಲಿ ಇರ್ಬೇಕಾದ್ರೆ ಮಾಧುಸ್ವಾಮಿ ಏನಪ್ಪ ಮಲೆ ಮಾದೇಶ್ವರ. ಪ್ರಶಾಂತ್, 4 ಕ್ಷೇತ್ರಗಳಲ್ಲಿರೋ ಅಸಮಾಧಾನನ ಕಡಿಮೆ ಮಾಡಬೇಕು. ಆಮೇಲೆ ಅಲ್ಲಿನ ನಾಯಕರಿಗೆ ಟಾಸ್ಕ್ ನೀಡಿದ್ದಾರೆ ಅಮಿತ್ ಶಾ. ಗೆಲ್ಲಿಸ್ಕೊಂಡು ಬರಬೇಕಾಗಿರೋ ಜವಾಬ್ದಾರಿ ನಿಮ್ಮದು ಅಂತ. ಹೌ ಇಟ್ಸ್ಕೊಂಡು ಹೋಗ್ಬೇಕಂದ್ರೆ ಇವಾಗ ಅಮಿತ್ ಶಾ ಬಂದು ಮಾತಾಡಿದ ತಕ್ಷಣ ಎಲ್ಲರೂ ಅಸಮಾಧಾನ ಬದಿಗಿಟ್ಟು ಕೆಲಸ ಶುರು ಮಾಡ್ತಾರೆ. ನೋಡಿ ಭವನ, ಕರ್ನಾಟಕದ BJPಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ ಟಿಕೆಟ್ ಹಂಚಿಕೆಯ ಲಾಜಿಕ್ಗಳು ಮತ್ತು ಟಿಕೆಟ್ ಹಂಚಿಕೆಯ ಸರಿ ತಪ್ಪುಗಳು ಕಾರ್ಯಕರ್ತರಿಗೆ ಅದನ್ನು ಮನವರಿಕೆ ಮಾಡಿಕೊಡುವಲ್ಲಿ ರಾಜ್ಯ BJP ಮತ್ತು ರಾಷ್ಟ್ರೀಯ BJP ಎರಡೂ ಯಶಸ್ವಿಯಾಗಿಲ್ಲ. ಅನೇಕ ಬಾರಿ ಏನಾಗುತ್ತೆ, ಒಂದು ಪಕ್ಷ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅದರ ಶೇರ್ ಲಾಜಿಕ್ನಲ್ಲೇ ಈಗ ನಿಮ್ಮ ರಾಷ್ಟ್ರೀಯ ಪಾರ್ಲಿಮೆಂಟ್ರಿ ಬೋರ್ಡ್ ಒಂದು ನಿರ್ಣಯ ತೆಗೆದುಕೊಳ್ಳಿ, ಅದರ ಲಾಜಿಕ್ನಲ್ಲೇ ಅದು ಪರ್ಕ್ಯುಲೇಟ್ ಆಗಬೇಕು ಕೆಳಗಡೆ. ಏನು ಲಾಜಿಕ್ ಇದೆ ಅದಕ್ಕೆ ಅಂತಕ್ಕಂಥ. ಈಗ ಡಾಕ್ಟರ್ ಮಂಜುನಾಥ್, ನಾನಾಗಲೇ ಹೇಳಿದೆ, ಡಾಕ್ಟರ್ ಮಂಜುನಾಥರ ಕ್ಯಾಂಡಿಡೇಟ್ ನೋಡಿ, ಗೆಲ್ತಾರೋ ಸೋಲ್ತಾರೋ ಮುಂದಿನ ಪ್ರಶ್ನೆ. ಹೌದು. ಆದರೆ ಡಾಕ್ಟರ್ ಮಂಜುನಾಥ್ಗಿಂತ ಒಳ್ಳೆಯ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ BJP ಎಂದು ಗೆದ್ದಿರದ ಕ್ಷೇತ್ರ ಅದು, ಮತ್ತು ಅದರಲ್ಲಿ ದೇವೇಗೌಡರ ಕುಟುಂಬ. ಆದರೆ ನೀವು ಬೇರೆ ಕಡೆ ನೋಡಿ, ಈಗ ದಾವಣಗೆರೆಗೆ GM ಸಿದ್ದೇಶ್ ಕ್ಯಾಂಡಿಡೇಟ್ 4 ಬಾರಿ ಗೆದ್ದರು. ಅದಕ್ಕಿಂತ ಹಿಂದೆ ಅವರು ತಂದೆ ಗೆದ್ದಿದ್ರು. ನೀವು ಟಿಕೆಟ್ ಕೊಡುವಾಗಲೇ ಈ ಸರ್ಕಸ್ಗಳನ್ನು ಮಾಡಿಕೊಟ್ಟಿದ್ರೆ, ಎಲ್ಲರನ್ನ ಮನವೊಲಿಸಿ ಟಿಕೆಟ್ ಕೊಟ್ಟಿದ್ರೆ ಇಷ್ಟೊಂದು ದೊಡ್ಡ ರಾದ್ಧಾಂತ ಆಗ್ತಾ ಇರಲಿಲ್ಲ. ಯಡಿಯೂರಪ್ಪನವ್ರು ಹೋಗಬೇಕು, ಅಮಿತ್ ಶಾ ಬಂದು ಒಂದು ಕ್ಷೇತ್ರದ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲಿಕ್ಕೆ ಕೋರ್ ಕಮಿಟಿ ಸಭೆ ಕರಿಬೇಕು ಅಂತಕ್ಕಂಥ ಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ. ಚಿತ್ರದುರ್ಗ ಗೋವಿಂದ ಕಾರಜೋಳರಿಗೆ ಟಿಕೆಟ್ ಕೊಡಲಾಯಿತು. ನೀವು ಈ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್, ನೀವೇನು ಅಧಿಕಾರದಲ್ಲಿಲ್ಲ, ನೀವು ವಿರೋಧ ಪಕ್ಷದಲ್ಲಿದ್ದೀರಿ. ಈ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸನ್ನು ಫಿಕ್ಸ್ ಮಾಡಲಿಕ್ಕೆ ನಿಮಗೊಂದು 2-3 ತಿಂಗಳು 4 ತಿಂಗಳ ಅವಕಾಶ ಇತ್ತು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ಮಾಡಬೇಕು ಅಂತ. ಏನಾಗ್ತಾಯಿದೆ, ಏಕಪಕ್ಷೀಯವಾಗಿ ಟಿಕೆಟ್ ಹಂಚಿಕೆ ಮಾಡೋದ್ರಿಂದ ನಿಮ್ಮ ಕೆಳಗಡೆ ಅದು ಪರ್ಕ್ಯುಲೇಟ್ ಮಾಡಲಿಕ್ಕೆ, ಮನವರಿಕೆ ಮಾಡಲಿಕ್ಕೆ, ಚುನಾವಣೆ ಹೊಸ ಯುದ್ಧ ಕಾಲದಲ್ಲೇ ನೀವೆಲ್ಲವನ್ನು ಮಾಡತಕ್ಕಂಥ ಒಂದು ವಿಚಿತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣದಿಂದ ಸ್ವತಃ ಅಮಿತ್ ಶಾ ಬಂದು ಅಲ್ಲಿನ ಕೋರ್ ಕಮಿಟಿಗಳ ಸಭೆಗಳನ್ನು ಕರೆಯುವ ಅನಿವಾರ್ಯತೆ ಸೃಷ್ಟಿಯಾಯಿತು. ಈಗ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಅಗೇನ್ ಡಾಕ್ಟರ್ ಸುಧಾಕರ್ ಈಗ ಅಭ್ಯರ್ಥಿ ಅಂತ ಮಾಡಿರೋದು, ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿ ಮಾಡಿದ್ದೀರಿ. ಡಾಕ್ಟರ್ ಸುಧಾಕರ್ ಬಗ್ಗೆ ರಾಜ್ಯ BJPಯಲ್ಲೇ ಅನೇಕರಿಗೆ ರಿಸರ್ವೇಷನ್ಸ್ಗಳಿವೆ. ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೆ ರಿಸರ್ವೇಷನ್ಸ್ಗಳಿದ್ವು. SR ವಿಶ್ವನಾಥ್ ಇವತ್ತಿಗೂ ಕೂಡ ಹೇಳ್ತಾ ಇದೆ, ಅವರು ಅಲ್ಲಿ ನಿನ್ನೆ ಅಮಿತ್ ಶಾ ಹಿಂದೆ ನಿಂತ್ಕೊಂಡಿದ್ರು. ಆದರೆ SR ವಿಶ್ವನಾಥ್ ಇವತ್ತಿಗೂ ಹೇಳ್ತಿದ್ದಾರೆ, ನಾನು ಸುಧಾಕರ್ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಲ್ಲ. ಹೌದು. ಇದು ಯಾಕೆ ಆಗ್ತಾ ಇದೆ? ಈಗ ತುಮಕೂರು ಮಾಧುಸ್ವಾಮಿ ಯಡಿಯೂರಪ್ಪನವ್ರನ್ನ ಬಂದು ಭೇಟಿ ಆದರೂ ಹೇಳಿದ್ರು, ಇಲ್ಲ ನಾನು ಸೋಮಣ್ಣ ಪರವಾಗಿ ಕೆಲಸ ಮಾಡಲ್ಲ ನೋಡಿ ಅಂತ. ಇದು ಯಾಕೆ ಆಗ್ತಾ ಇದೆ ಅಂದರೆ ಭಾವನಾ, ಕರ್ನಾಟಕದ BJPಯಲ್ಲಿ ಯಾರ ಬಗ್ಗೆ ಯಾರಿಗೂ ಗೌರವ, ಯಾರ ಬಗ್ಗೆ ಯಾರಿಗೂ ಅಕಾಮಡೇಟಿವ್ ನೇಚರ್ ಉಳ್ಕೊಂಡಿಲ್ಲ. ಇದು ಬಹುದೊಡ್ಡ ಸಮಸ್ಯೆ. ಹಿರಿಯ ನಾಯಕರೇ ಕಚ್ಚಾಡ್ತಾ ಇದ್ದಾರೆ. ಸದಾನಂದ ಗೌಡರು ಟಿಕೆಟ್ ಸಿಗಲಿಲ್ಲ, ಅವರೊಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಈಶ್ವರಪ್ಪನವ್ರು ಟಿಕೆಟ್ ಸಿಗಲಿಲ್ಲ, ಅವರು ಇನ್ನೊಂದು ಎಕ್ಸ್ಟ್ರೀಮ್ ಹೋಗ್ತಾರೆ. ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು, ಅವರು 23ರಲ್ಲಿ ಅನೇಕ ಕ್ಯಾಂಡಿಡೇಟ್ಗಳ ವಿರುದ್ಧ ಕೆಲಸ ಮಾಡಿದರು ಅಂತಕ್ಕಂಥದ್ದು BJPಯಲ್ಲಿ ಚರ್ಚೆ ಆಗುತ್ತೆ.
ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಅವರೊಂದು 3-4 ದಿನ ಹೇಳಿಕೆಗಳ ಮೇಲೆ ಹೇಳಿಕೆ ಕೊಟ್ಟರು, ಯದುವೀರರ AC ರೂಮ್ನಲ್ಲಿ ಅಂತ ಅವರೇ ಒಂದು ನರೇಟಿವನ್ನು ಫಿಕ್ಸ್ ಮಾಡುವಂಥ ಪ್ರಯತ್ನ. ನಾನು ಹೇಳ್ತಾ ಇರೋದು ನಾನು ಗಮನಿಸಿದಂತೆ ರಾಜ್ಯ BJPಯ ಬಹುದೊಡ್ಡ ಸಮಸ್ಯೆ ಬಾಯಿಗೆ ಬೀಗ ಹಾಕದೇ ಇರೋದು. ಅದು 2006ರಿಂದಲೂ ನಾವು ನೋಡ್ತಾ ಇದ್ದೀವಿ, ಇವತ್ತು ಅದು ಕಂಟಿನ್ಯೂ ಆಗ್ತಾ ಇದೆ. ಈಗ ನಿನ್ನೆ ಅಮಿತ್ ಶಾ ಅವರ ಸಭೆಯಲ್ಲಿ ಸರಿ ನಾವು ಹೇಳ್ತೀವಿ ಟಾಸ್ಕ್ ಕೊಟ್ಟಿದ್ದಾರೆ, ಅದಕ್ಕೆ ಯಾಕೆ ಟಾಸ್ಕ್ ಪಾಲಿಸ್ತಾರೆ ರೀ? 2024 ಚುನಾವಣೆ ಆದಮೇಲೆ 28ರ ಚುನಾವಣೆನೇ ಇರೋದು. ಹೌದು, ಭಿನ್ನಾಭಿಪ್ರಾಯ ಅಸಮಾಧಾನವನ್ನು ಬಗೆಹರಿಸಲಿಕ್ಕೆ ನಿಮ್ಮ ಬಳಿ ಇರತಕ್ಕಂಥ ಮಂತ್ರದಂಡ ಏನು? ಕೇವಲ ನರೇಂದ್ರ ಮೋದಿ ಹೆಸರು ಮಾತ್ರ. ಅದು ಬಿಟ್ಟರೆ ಬೇರೆ ಮಂತ್ರದಂಡ ಕಾಣ್ತಾ ಇಲ್ಲ. ಆ ಕಾರಣದಿಂದ ಇದು ಕಗ್ಗಂಟಾಗ್ತಾ ಇದೆ. ರೈಟ್. ಈಗ ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ, ಉಳಿದವರೆಲ್ಲ ಈಗ ಮೊನ್ನೆ ಯಡಿಯೂರಪ್ಪನವ್ರ ಬಗೆಹರಿಸಿದ್ರು. ನಿನ್ನೆ ಸಿದ್ದೇಶ್ ಏನು ಹೇಳಿದರು ಮೀಟಿಂಗ್ನಲ್ಲಿ, ನನಗೆ ಸಹಕಾರ ಸಿಗ್ತಾ ಇಲ್ಲ ಅಂತ. ರೇಣುಕಾಚಾರ್ಯ ತಕ್ಷಣಕ್ಕೆ ಮೀಟಿಂಗಲ್ಲಿ ಹೇಳಿದ್ರಂತೆ, ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲ ಅಂತಂದರೆ 4 ಬಾರಿ ಗೆಲ್ಸಿ ಕಳಿಸ್ತೀವಿ, ನೀವು ನಮಗೆ ಸರಿಯಾಗಿ ಮಾತಾಡಲಿಲ್ಲ ಅಂದರೆ ನಾವೇನು ಮಾಡಬೇಕು? ಅಂದರೆ ಇದು ಅಮಿತ್ ಶಾ ಅವರ ಎದುರೇ ವ್ಯಕ್ತವಾಗುತ್ತೆ. ಅಂದರೆ ಜಸ್ಟ್ ಥಿಂಕ್ ಕೆಳಗಡೆ ಏನಾಗಿರಬೇಕು. ಕರೆಕ್ಟ್. ಒಂದು ಕಾಲದ ಕಾಂಗ್ರೆಸ್ನ ಕಚ್ಚಾಟ ಈಗ ಸ್ವರೂಪದಲ್ಲಿ ಈಗ ಕರ್ನಾಟಕದ BJP ಎಲ್ಲ ಕಚ್ಚಾಟ ಕಾಣ್ತಾ ಇದೆ. ಹೈಕಮಾಂಡ್ ಅದಕ್ಕೊಂದು ಪರಿಹಾರದ ರೂಪದಲ್ಲಿ ಕಾಣಬೇಕಿತ್ತು. ಹೈಕಮಾಂಡ್ ಕೂಡ ಕೆಲವೊಂದು ಸಲ ಸಮಸ್ಯೆಯ ರೂಪದಲ್ಲಿ ಕಾಣ್ತಾ ಇದೆ. ಅಲ್ಲ, ಹೈಕಮಾಂಡ್ ನಿರ್ಧಾರಗಳೇ ಕೆಲವೊಂದು ಸಮಸ್ಯೆಗಳಿಗೂ ನನಗನ್ಸುತ್ತೆ ಭಾವನಾ, ನನಗನ್ಸುತ್ತೆ ನೋಡಿ, ಒಂದು ವೇಳೆ ಮೋದಿ ವರ್ಕ್ ಆದರೆ ಈ ಎಲ್ಲ ಭಿನ್ನಾಭಿಪ್ರಾಯಗಳ ಹೊರತು ಕ್ಷೇತ್ರ ಗೆದ್ದು ಬಿಡಬಹುದು. ಇಲ್ಲ ಅಂದರೆ ಮೋದಿ ವರ್ಕ್ ಆಗದೇ ಇದ್ದರೆ ಯಾಕೆ ಈಗ ದಾವಣಗೆರೆ ನೋಡಿ, ಶಾಮನೂರ್ ಫ್ಯಾಮಿಲಿಯಿಂದ ನಿಂತಾಗಲೆಲ್ಲ 20-25 ಸಾವಿರ ಮತಗಳ ಅಂತರದಲ್ಲಿ ರಿಸಲ್ಟ್ ಬಂದಿದೆ. ಸೊ 25,000 ಒಂದು ಕ್ಷೇತ್ರದಲ್ಲಿ ಮೈನಸ್ ಆದರೂ ಕ್ಷೇತ್ರ ಹೋಯ್ತು. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ನೋಡಿ, ನನಗೆ ಇದು ಬಂಡಾಯ ಇಲ್ಲ, ಅಲ್ಲಿ ಯಾರೂ ಬಂಡಾಯ ನಿಲ್ತಾ ಇಲ್ಲ. ಆದರೆ ಬೇಸರ, ಅಸಮಾಧಾನ, ಅಸಹಕಾರ ಇದನ್ನು ದೂರ ಮಾಡಲಿಕ್ಕೆ ಮಂತ್ರದಂಡ ಏನು? ಮೊದಲು ಒಂದು RSSನ ಮಂತ್ರದಂಡ ಇತ್ತು. RSSನ ಪ್ರಮುಖರು ಕರೆದು ಹೇಳಿದರೆ ಸಾಲ್ವ್ ಆಗ್ತಾ ಇತ್ತು. ಈಗ ಐದರ್ ಯಡಿಯೂರಪ್ಪನವ್ರು ಮಾಡಬೇಕು, ಇಲ್ಲ ಅಂದರೆ ನರೇಂದ್ರ ಮೋದಿ ಮಾಡಬೇಕು. ಆದರೆ ಹೈಕಮಾಂಡ್ ಕೂಡ ರಾಜ್ಯದ ಸಿಚುವೇಶನ್ ಅಳಿಯೋದ್ರಲ್ಲಿ ಎಡುತ್ತಾನೆ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಒಂದೇ ಒಂದು ಸೇವಿಯರ್ BJP ಕಾಣ್ತಾ ಇರೋದು, BJPಯ ಮತದಾರರು ಮೋದಿ ಕಾರಣದಿಂದ ಈ ಸಮಸ್ಯೆ ಇರುತ್ತಪ್ಪ, ಇದನ್ನ ಪಕ್ಕದಲ್ಲಿಡೋಣ, ಮೋದಿ ನೋಡೋಣ ಅಂದ್ರೆ ಪ್ಲಸ್ ಆಗುತ್ತೆ, ಏನಾದ್ರೆ ಪ್ಲಸ್ ಆಗುತ್ತೆ. ಇಲ್ಲ, ಆಯಾ ಕ್ಷೇತ್ರಗಳಲ್ಲಿ ಏಟ್ ತಿನ್ನೋದು ಗ್ಯಾರಂಟಿ. ನಡೆಯದೆ ಅಲ್ಲಿ ಜಾತಿ ಪ್ರಮುಖ ಆಗುತ್ತೆ, ನಾಯಕರ ಪ್ರಮುಖ ಆಗ್ತಾರೆ ಅಂತಂದ್ರೆ ಬಿಜೆಪಿಗೆ ಸರಿಯಾದ ಏಟ್ ಬೀಳುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಶಿವಮೊಗ್ಗ ಕಡೆ ಹೋಗೋಣ. ಮತ್ತೊಂದು ಬಂಡಾಯ, ಈಶ್ವರಪ್ಪ ಅವರು ಬಂಡಾಯ ನಿಲ್ತೀನಿ ಅಂತಿದ್ದಾರೆ. ಈಗ ಸದ್ಯಕ್ಕೆ ದೆಹಲಿ ಕರೀತಾ ಇದ್ದಾರೆ. ಏನಾಗ್ತಾ ಇದೆ ಅಲ್ಲಿ ತಿಳಿಯೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.